ಅದಕ್ಕೋಸ್ಕರನೇ ಶೀಟ್ ಕೊಟ್ಬಿಟ್ಟೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾವ್ರೆ. ಶೀಟ್ ಕೇಳೋರು ಯಾರಿದ್ದಾರೆ ನಿಂದ? ನಾನು 14 ಹೋಟೆಲ್ ಗಂಡಸಿಲ್ ಸೋತದ್ದೆ. ಮತ್ ನಾನು ನಿಲ್ದಂಗೆ ಕ್ಷೇತ್ರ ತಗೊಂಡೋಗಿ ಬರೀ ಒಕ್ಕಲಿಗರ ಕ್ಷೇತ್ರ ಮಾಡ್ಕೋಬೇಕು ಅಂತ ಹೇಳಿ ದುದ್ದ ಹೋಬಳಿಲಿ ಒಕ್ಕಲಿಗರು 90% ಅವ್ರೆ ಅಂತ ದುದ್ದ ಸೇರಿಸ್ಕೊಂಡು, ಶಾಂತಿಗ್ರಾಮ ಸೇರಿಸ್ಕೊಂಡು, ಗಂಡಿನಹಳ್ಳಿ ಸೇರಿಸ್ಕೊಂಡು, ಹಳ್ಳಿ ಮೈಸೂರು ಕುರುಬರು ಅವ್ರೆ ಅಂತೇಳಿ ತೊಗದತ್ತ ಹರ್ಕೊಂಡು ಹೋಗುದು. ನಿಮ್ದೊಂದು ಕ್ಷೇತ್ರ ಮಾಡ್ಕೊಂಡು ನೀವು ಒಬ್ಬರು ಗೆದ್ದು ಸಾಕು ಅಂತೇಳಿ ಮಾಡ್ಕೊಂಡ್ರಲ್ಲ. 14 ಹೋಟೆಲ್ ಸೋತಂತ ನನ್ನಂತ ಪಾಪಿನ ಮತ್ತೆ ಕ್ಷೇತ್ರ ಇಲ್ದಂಗ್ ಮಾಡಿದ್ರಲ್ಲ. ತಗೊಂಬಂದು ಗಣಸಿ ಹೋಬಳಿನ ಅರಸೀಕೆರೆಗೆ ಹಾಕಿ ನೀವೇ ಹೇಳಕ್ ಶುರು ಮಾಡಿರಲ್ಲ. ಅದು ಎಲ್ಲ ವೀರಶೈವರ ಕ್ಷೇತ್ರ. ನಿನಗಿನ್ನ ಇಲ್ಲಪ್ಪ, ನಿನ್ನ ಯಾವನ್ನ ಒಂದು MLC ಮಾಡೋಣ ಅಂತ ಹೇಳಿದ್ರಲ್ಲ. ಕೊನೆಗೆ ಅದೇನೂ ಬೇಡ, ನಾನು ಹಣೆ ಬರದಲ್ಲಿ ಆಗುತ್ತೆ, ನೋಡೋಣ, ಇದ್ದದ್ದಾಗುತ್ತೆ, ನಾನು ಸತ್ವ ಪರೀಕ್ಷೆ ಮಾಡ್ಕೊತೀನಿ, ಕೊಡಿ B.Pharm ಅಂತೇಳಿ ಯಾರು ಕೇಳಕ್ ಬಂದಿದ್ದಾರೆ ನಿಮ್ಮನ್ನ? B.Pharm ಅವತ್ತು B.Pharm ಕೇಳಕ್ ಬಂದಿದ್ದಾರೆ ಯಾರು ಹೇಳಿ ನನಗೆ? ನಮ್ಮ ಗುರುಸಿದ್ದಪ್ಪ ಒಬ್ರು ಸತ್ತೋಯ್ದಾರ, ಅವ್ರು ಬಂದಿದ್ರು. ಗುರುಸಿದ್ದಪ್ಪರು ಹೇಳಿದ್ರು, ಇಲ್ಲಪ್ಪ ಅಣ್ಣ ನೀನ್ ನಿಂತ್ಕೊಳ್ಳ, ನಾನು ನಿಂತ್ಕೊಳಕ್ ಕಳ್ಕೊಳ, ನೀನ್ ಹೋಗ, ನೀನ ನಿಂತ್ಕೊ ಅಂದ್ರು. ಪಾಪ ಅವ್ರು ನನಗೆ ಶೀಟ್ ಬ್ಯಾಡ್ ಕಣ ಅಂದ್ರು. ಯಾರು ಕೇಳಕ್ ಬಂದಿದ್ದಾರೆ ಅವತ್ತು? ಯಾರು ನಿಲ್ಲಲಿಲ್ಲ. ನಿಮ್ಗೆ 91ನೇ ಇಸ್ವಿನಲ್ಲಿ ಇದೇ ದೇವೇಗೌಡರು ಪಾರ್ಲಿಮೆಂಟ್ ನಿಂತಾಗ 13,000 ಓಟು ಅರಸೀಕೆರೆಯಲ್ಲಿ, ಬರೀ 13,000. 48,000 ಯಾರಿಗೆ ಬಂದಿತ್ತು? 34,000 ಶ್ರೀಕಂಠಯ್ಯನವರಿಗೆ ಬಂದಿತ್ತು. ನೀವು ಯೋಚನೆ ಮಾಡಿ, ಅವತ್ತು BJPಗೆ 48,000 ಮತ ಬಂದಿತ್ತು ಇಲ್ಲಿ. ನೀವು ಯೋಚನೆ ಮಾಡಿ, 13,000 ಬಂದಿತ್ತು. ನಾನು ಬಂದು ಶಾಸಕನಾದ್ಮೇಲೆ ಈ ಪಕ್ಷಕ್ಕೆ 85,000 ಮತಗಳನ್ನು ಹಾಕ್ಸಿದ್ದೇನೆ. 86,000 ಮತಗಳನ್ನ ಏನ್ ನಿಮ್ಮಿಂದ ಬತ್ತಾ? ಅರಸೀಕೆರೆ ಜನಕ್ಕೆ ಗೊತ್ತಿದೆ ನೀವೇನ್ ಮಾಡಿದ್ರಿ ಅಂತಕ್ಕಂಥದ್ದನ್ನ. ಅರಸೀಕೆರೆ ತಾಲೂಕಿನ ಜನ ಅರ್ಥಕೊಂಡಿದ್ದಾರೆ. ನೀವು ಇಲ್ಲಿ ಬಂದು ಉದ್ದುದ್ದಾಗಿ ಭಾಷಣ ಮಾಡಬೇಡಿ. ಹೌದು, ನೀವು ನಮ್ಮನ್ನ ಅಗೌರವ ಮಾಡಿ ಇದರಲ್ಲಿ ಏನ್ ನಿಮ್ ಹೆಸರು ಹೇಳದೆ ಇದ್ರೆ ನಿಮ್ಮಿಂದ ಪಾಪ ಪುಣ್ಯಾತ್ಮರ ನೀವು ನಮ್ಮ ಹೆಸರು ಹೇಳ್ಬೇಡಿ ಕಣ್ರಪ್ಪ. ಅಯ್ಯೋ, ನಿಮ್ಮ ಕೈಲಿ ನಾನು ಹೇಳಿಸ್ಕೊಂಡ್ಬಿಟ್ರೆ ನನಗೂ ಏನಾರು ಆದತ್ತೋ ನೀವು ನಮ್ಮ ಹೆಸರು ಹೇಳ್ಬೇಡಿ ದಯಮಾಡಿ. ಏನು ಎಲ್ಲ ಕೂತಿರ್ತಾರೆ, ಸೌಜನ್ಯಕ್ಕೆ ಸಭಾ ನಡವಳಿಕೆ ಗೊತ್ತಿಲ್ವಲ್ರಿ ನಿಮ್ಗೆ? ಪರಮ ಪೂಜ್ಯರಿದ್ದಾರೆ ಅಂತ ಸಭೆನಲ್ಲಿ ಕೂತಿರ್ತಕ್ಕಂಥ ಯಾರೇ ವೇದಿಕೆಯಲ್ಲಿ ಕೂತಿದ್ರೆ, ರೇ 4 ಸಾರಿ ಶಾಸಕನಾಗಿದ್ದೀನಿ ಕಣ್ರಿ. ಏನು 4 ಸಾರಿ MLA ಆಗಿದ್ದೀನಿ. ಒಂದ್ಸಾರಿ ಬೇಕಿಲ್ಲ ಅಂತೇಳಿ ಬಾಗೇಶ್ಪುರ ಕ್ಷೇತ್ರ ಜಿಲ್ಲಾ ಪಂಚಾಯತಿ ಸೀಟ್ ಕೊಟ್ಟು ಕಳ್ಸಿದ್ದೀನಿ, ಗಣಸಿ ಕೊಡಕ್ಕಲ್ಲ ಅಂತೇಳಿ. ಅಲ್ಲೂ ಗೆದ್ದಿದ್ದೀನಿ ನಾನು. ಗೆದ್ದು ನಂದೆ ನಮ್ಮಪ್ಪ ಹೆಬ್ಬೆಟ್ಟು. ನಮ್ಮಪ್ಪನ ಏನಂತ, ನಮ್ಮಪ್ಪ ಯಾತ ಫೇಮಸ್ ಗೊತ್ತಾ? ನೀಟ ಸಾಲ್ ಹೊಡಿಯೋದ್ರಲ್ಲಿ. ನಂಜೇಜರ್ ಮಂಜಣ್ಣನ ಕರ್ಕಬಲ್ಲಿರಲ್ಲ, ಒಳ್ಳೆ ಸಾಲ್ ಹೊಡ್ಕೊಡ್ತಾನೆ ಎಲ್ಲರೂ. ನಮ್ಮ ಅಪ್ಪ ಎಲ್ಲಾರು ಮನೆಗೂ ಅವರ ಕಾಳತ್ತಕ್ಕೆ ಸಾಲ್ ಹೊಡಿಯಕ್ಕೆ ಹೋಗುದು, ನೀಟ ಸಾಲ್ ಹೊಡಿತೀನಿ ಅಂತ ನಮ್ಮಪ್ಪ ಅಂತ ಹೊಟ್ಟೆಲ್ ಹುಟ್ಟಿರೋದು ನಾನು. ಇತಿಹಾಸ ನನಗೂ ಗೊತ್ತಿದೆ. ಅಲ್ಲಿಂದ ಬೆಳೆದು ಬಂದ್ಬಿಟ್ಟು ಏನು ಧಾಮ್ ಧೂಮ್ ಅಂತ ಒಂದು 50 ಜನ ಹಿಂದ್ಗಡೆ ಕಟ್ಕೊಂಡ್ಬಿಟ್ಟು 25 ಜನನ ಅರಸೀಕೆರೆನ ಇದು ಮಾಡಕ್ ಬಂದಿದ್ದೀರ ನೀವು. ಇದು ನಡೆಯಲ್ಲ ಅರಸೀಕೆರೆನಲ್ಲಿ. ಅರಸೀಕೆರೆ ಕ್ಷೇತ್ರಕ್ಕಾಗಿರ್ತಕ್ಕಂಥ ಕೆಲಸಗಳ ಪಟ್ಟಿ ಬಿಡುಗಡೆ ಮಾಡ್ತೀನಿ.